ನಮಸ್ಕಾರ ಸ್ನೇಹಿತರೆ. ಯೂಟ್ಯೂಬ್ ಅಲ್ಲಿ ಯಾವ ತರ ಗ್ರೋ ಆಗಬೇಕು, ಸೊ ಯೂಟ್ಯೂಬ್ ಅಲ್ಲಿ ದುಡ್ಡನ್ನ ಯಾವ ತರ ಮಾಡೋದು, ಯೂಟ್ಯೂಬ್ ಅಲ್ಲಿ ನಾವು ಯಾವ ತರ ಬೆಳೆಯೋದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಬರುವಂತ ವಿಡಿಯೋಸ್ ಗಳಲ್ಲಿ ನೋಡ್ತಾ ಇದೀವಿ. ಸೊ ಯೂಟ್ಯೂಬ್ ಅಲ್ಲಿ ಬೆಳಿಬೇಕಂತಂದ್ರೆ, ದುಡ್ಡು ಮಾಡ್ಬೇಕಂತಂದ್ರೆ, ಯೂಟ್ಯೂಬರ್ ಆಗ್ಬೇಕು ಅಂತಂದ್ರೆ ನಮ್ಗೆ ಏನಿರ್ಬೇಕು, ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಇರಬೇಕು. ಸೊ ಆ ಚಾನಲ್ ಅನ್ನ ನಾವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಹೌ ಟು ಕ್ರಿಯೇಟ್ ಅ ಯೂಟ್ಯೂಬ್ ಚಾನಲ್ ಅಂತ ಲಕ್ಷಾಂತರ ವಿಡಿಯೋಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಏನ್ ಮಾಡ್ತಿದ್ದೀನಪ್ಪ ಅಂತಂದ್ರೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಯೂಟ್ಯೂಬ್ ಅನ್ನ ಯಾವ ತರ ನಾವು ಸ್ಟಾರ್ಟ್ ಮಾಡ್ಬೋದು, ಚಾನಲ್ ಅನ್ನ ಕರೆಕ್ಟ್ ವಿಧಾನದಲ್ಲಿ ಯಾವ ತರ ಕ್ರಿಯೇಟ್ ಮಾಡೋದು, ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ನಮ್ಮ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಯೂಟ್ಯೂಬ್ ಒಂದು ಕ್ರೇಜ್ ಇತ್ತಪ್ಪ ಅಂತಂದ್ರೆ ನೀವು ಈಸಿಯಾಗಿ ಬೆಳಿಬಹುದು. ಸೊ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಡಿ, ನಿಮ್ಮಲ್ಲಿ ಇರುವಂತಹ ಸ್ಕಿಲ್ಸ್ ಗಳನ್ನ ವಿಡಿಯೋ ರೂಪದಲ್ಲಿ ಅಪ್ಲೋಡ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಮೊದಲಿಗೆ ಯೂಟ್ಯೂಬ್ ಅನ್ನ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮಗೆ ಏನಿರ್ಬೇಕು, ಜಿಮೇಲ್ ಅಕೌಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಜಿಮೇಲ್ ಅಕೌಂಟ್ ಅನ್ನ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ತುಂಬಾನೇ ಸಿಂಪಲ್, ಈಸಿ ಆಗಿದೆ. ಸೊ ಗೂಗಲ್ಗೆ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ಅಲ್ಲೇ ಜಿಮೇಲ್ ಅಂತ ಅಪ್ಲಿಕೇಶನ್ ಬರುತ್ತೆ, ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಲ್ರೆಡಿ ಇನ್ಸ್ಟಾಲ್ ಇರುತ್ತೆ, ಇಲ್ಲ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದನ್ನ ಓಪನ್ ಮಾಡ್ಕೊಂಡಪ್ಪ ಅಂತಂದ್ರೆ ನೀವು ಈಸಿಯಾಗಿ ಜಿಮೇಲ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಜಿಮೇಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ನಾನು ಸ್ಕ್ರೀನ್ ರೆಕಾರ್ಡರ್ ಅನ್ನ ಹಾಕ್ತೀನಿ. ಇಲ್ಲಿ ನೋಡಬಹುದು, ಸ್ಕ್ರೀನ್ ರೆಕಾರ್ಡರ್ ನಾನು ನಿಮಗೆ ಹಾಕಿದ್ದೀನಿ. ಸೊ ಅದನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಿ, ಯೂಟ್ಯೂಬ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು, ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಅನ್ನ ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಂಡು ಆದ ಮೇಲೆ ನೀವು ಇಲ್ಲಿ ನೋಡಬಹುದು, ಕೆಳಗಡೆ ಒಂದು ನಿಮಗೆ ಯು ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ನಿಮ್ಮ ಒಂದು ಚಾನಲ್ ಹೆಸರು ಅದೆಲ್ಲ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡಬಹುದು ಕ್ರಿಯೇಟ್ ಅ ಚಾನಲ್ ಅಂತ ಇದೆ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಬಹುದು ಕ್ರಿಯೇಟ್ ಅ ಚಾನಲ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಅ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಸೊ ಕ್ರಿಯೇಟ್ ಅ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ನೋಡಬಹುದು ಹೌ ಯು ವಿಲ್ ಅಪಿಯರ್ ಅಂತ ಇಲ್ಲಿ ನಿಮ್ಗೆ ಬರುತ್ತೆ. ಸೊ ಇಲ್ಲಿ ಮೊದಲಿಗೆ ಪ್ರೊಫೈಲ್ ಪಿಕ್ಚರ್ ಬರುತ್ತೆ, ನೇಮ್ ಬರುತ್ತೆ, ಹ್ಯಾಂಡಲ್ ಬರುತ್ತೆ. ನೀವು ಅದನ್ನೆಲ್ಲ ಈಸಿಯಾಗಿ ಕ್ರಿಯೇಟ್ ಮಾಡಬಹುದು. ಇದೇನ್ ತೋರಿಸ್ತಾ ಇದೆಯಲ್ಲ, ಇದು ನಿಮ್ಮ ಇಮೇಲ್ ಅಡ್ರೆಸ್ಗೆ ನೀವು ಏನ್ ಇಟ್ಟಿರ್ತೀರಲ್ಲ ಅದು ನಿಮಗೆ ತೋರಿಸುತ್ತೆ ಇಲ್ಲಿ. ಸೊ ಮೊದಲಿಗೆ ಏನ್ ಮಾಡಿ, ನೇಮ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ ತರ ನೇಮ್ ಬೇಕಲ್ಲ ಅದನ್ನ ನೀವು ಚೇಂಜಸ್ ಮಾಡ್ಕೋಬಹುದು. ಸೊ ನಾನು ಒಂದು ನೇಮ್ ಹಾಕಿದ್ದೀನಿ. ಸೊ ಅದೇ ನೇಮ್ ಅಲ್ಲಿ ನಾನು ಕಂಟಿನ್ಯೂ ಆಗಿ ಸೇವ್ ಮಾಡ್ಕೋತೀನಿ. ಸೊ ಅದೇ ರೀತಿ ಹ್ಯಾಂಡಲ್ ಕೂಡ ನೀವು ಚೇಂಜಸ್ ಮಾಡ್ಕೋಬಹುದು, ಯಾವುದೇ ತರದ ಪ್ರಾಬ್ಲಮ್ ಇಲ್ಲದೆ. ಅದೇ ರೀತಿ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ, ಪ್ರೊಫೈಲ್ ಪಿಕ್ಚರ್ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ಮ ಮೊಬೈಲ್ ಅಲ್ಲೇ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಯಾವ ತರ ಅಂತಂದ್ರೆ, ಪಿಕ್ಸೆಲ್ ಆಪ್ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಬಹುದು, ಇಲ್ಲ ಪಿಕ್ಸಾರ್ಟ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಅದನ್ನ ಹಾಕೊಂಡಾದ ಮೇಲೆ ಕ್ರಿಯೇಟ್ ಅ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ರಿಯೇಟ್ ಅ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಕ್ರಿಯೇಟ್ ಆಗುತ್ತೆ. ಸೊ ಕ್ರಿಯೇಟ್ ಆದ ಮೇಲೆ ಕೆಲವೊಂದು ಸೆಟ್ಟಿಂಗ್ಸ್ ಗಳನ್ನ ನಾವು ಮಾಡಬೇಕಾಗುತ್ತೆ. ಸೊ ಸೆಟ್ಟಿಂಗ್ಸ್ ಗಳನ್ನ ಯಾವ ತರ ಮಾಡೋದು ಏನು ಅನ್ನೋದನ್ನ ಕೂಡ ನಾನು ನಿಮಗೆ ಈಸಿಯಾಗಿ ತೋರಿಸ್ತೀನಿ. ಸೊ ಮತ್ತೆ ಇವು ಮೇಲೆ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಿಮ್ಗೆ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೋರ್ ಅಬೌಟ್ ದಿಸ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್ ನೀವು ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಎಡಿಟ್ ಬಟನ್ ಇದೆ ನೋಡಿ, ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಚಾನಲ್ ಆರ್ಟ್ ಮತ್ತೆ ಲೋಗೋ, ಅದೇ ರೀತಿ ನೇಮ್ ಏನಾದ್ರು ಮತ್ತೆ ತಿರ್ಗಾ ಚೇಂಜಸ್ ಮಾಡ್ಕೋಬೇಕಾ ಚೇಂಜಸ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ನೋಡಬಹುದು ಡಿಸ್ಕ್ರಿಪ್ಷನ್ ಇದೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಚಾನಲ್ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಅನ್ನ ಆಡ್ ಮಾಡ್ಬಿಟ್ಟು ಸೇವ್ ಮಾಡಿ. ಸೇವ್ ಮಾಡಿ ಆದ ಮೇಲೆ ಇಲ್ಲಿ ನೋಡಬಹುದು ಕೀಪ್ ಆಲ್ ಮೈ ಸಬ್ಸ್ಕ್ರೈಬರ್ಸ್ ಪ್ರೈವೇಟ್ ಅಂತ ಇದೆ. ಸೊ ಅದು ಆಲ್ರೆಡಿ ಆನ್ ಇದೆ. ಅದು ಆನ್ ಇತ್ತಪ್ಪ ಅಂತಂದ್ರೆ ಪ್ರೈವೇಟ್ ಆಗಿ ನಿಮಗೆ ಅಂತಂದ್ರೆ ನೀವು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದಾನೆ ಅನ್ನೋದನ್ನ ನೀವು ತೋರ್ಸೋದಕ್ಕೆ ಆಗಲ್ಲ. ಸೊ ಅಂದ್ರೆ ಅದು ಕಾಣಿಸಲ್ಲ, ಅದನ್ನ ಆನ್ ಮಾಡ್ಕೊಂಡ್ರಿ ಅಂತಂದ್ರೆ. ಸೊ ಅದಕ್ಕೋಸ್ಕರ ಅದನ್ನ ಆಫ್ ಮಾಡ್ಕೊಂಡಿಟ್ಟಿರಿ. ಸೊ ಇಷ್ಟು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಕಂಪ್ಲೀಟ್ ಆಗಿ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ SEO ಸೆಟ್ಟಿಂಗ್ಸ್ ಗಳನ್ನ ನೀವು ಮಾಡಬೇಕಾಗುತ್ತೆ. ಸೊ ಹಾಗಂತಂದ್ರೆ SEO ಸೆಟ್ಟಿಂಗ್ಸ್ ಗಳನ್ನ ಯಾವ ತರ ಮಾಡೋದು, ಸೊ ನಿಮ್ಮ ಒಂದು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು YT ಸ್ಟುಡಿಯೋನ ಇನ್ಸ್ಟಾಲ್ ಮಾಡ್ಕೊಳ್ಳಿ. YT ಸ್ಟುಡಿಯೋನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡಿ, ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಇಲ್ಲಿ ನೋಡಬಹುದು ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಮ್ ಚೇಂಜಸ್ ಅನ್ನ ನೀವು ಮಾಡ್ಕೋಬೇಕಾಗುತ್ತೆ. ಕರೆನ್ಸಿ ಆಗಿರ್ಬೋದು, ನಿಮಗೆ ಕರೆನ್ಸಿ ಯಾವ್ದು ಬೇಕಾದನ್ನ ನೀವು ಇಟ್ಕೋಬಹುದು. ಅಂದ್ರೆ ಮಾನಿಟೈಸೇಷನ್ ಆಗೋಕೆ ಮುಂಚೆ ನೀವು ಮಾಡಬಹುದು, ಮಾನಿಟೈಸೇಷನ್ ಆದ್ಮೇಲೂ ಕೂಡ ನೀವು ಮಾಡ್ಕೋಬಹುದು. ಸೊ ಪರ್ಮಿಷನ್ಸ್ ಅದು ಇದೆಲ್ಲ ಏನೋ ಅವಶ್ಯಕತೆ ಇಲ್ಲ. ಇದಾದ ಮೇಲೆ ಇದರಲ್ಲಿ ನೀವು ಯಾವುದೇ ತರದ ಚೇಂಜಸ್ ಮಾಡೋ ಅವಶ್ಯಕತೆ ಇರಲ್ಲ ಅವಾಗ. ಸೊ ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಮತ್ತೆ ಅದನ್ನ ಎಡಿಟ್ ಮಾಡ್ಕೊಂಡು ನಾವು ಇಲ್ಲಿ ನೋಡಬಹುದು. ನೀವು ಎಕ್ಸ್ಟರ್ನಲ್ ಲಿಂಕ್ಸ್ ಕೂಡ ಹಾಕೋಬಹುದು. ಸೊ ಲಿಂಕ್ಸ್ ನಿಮ್ಗೆ ಏನಾದ್ರು ಫೇಸ್ಬುಕ್ ನಿಮ್ಮ ವೆಬ್ಸೈಟ್ ಇತ್ತಪ್ಪ ಅಂತಂದ್ರೆ ಇಮೇಲ್ ಅಡ್ರೆಸ್, ಸೊ ಅದನ್ನೆಲ್ಲ ಇಲ್ಲಿ ನೀವು ಲಿಂಕ್ ಹಾಕೋಬಹುದು. ಇಲ್ಲಿ ನೋಡಬಹುದು ಆಡ್ ಲಿಂಕ್ ಅಂತ ಬರುತ್ತೆ. ಆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಲಿಂಕ್ ಅನ್ನ ಹಾಕ್ಬಿಟ್ಟು ನೀವೇನ್ ಮಾಡ್ಬೋದು, ಸೇವ್ ಮಾಡ್ಕೋಬಹುದು. ಅಂತಂದ್ರೆ ಇಲ್ಲಿ ನಿಮ್ಮ ಚಾನಲ್ ಆರ್ಟ್ ಬರುತ್ತಲ್ಲ, ಅಂದ್ರೆ ಬ್ಯಾನರ್ ಬರುತ್ತಲ್ಲ, ಆ ಬ್ಯಾನರ್ ಅಲ್ಲಿ ಅದು ತೋರಿಸುತ್ತೆ. ಸೊ ಈ ರೀತಿಯಾಗಿ ನೀವು ಚಾನಲ್ ಅನ್ನ ಈಸಿಯಾಗಿ ಕ್ರಿಯೇಟ್
ಮಾಡ್ಕೋಬಹುದು. ಸೊ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾನು ಬರೋ ವಿಡಿಯೋಸ್ ಏನಪ್ಪ ಅಂತಂದ್ರೆ ಸಮ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಅಂದ್ರೆ SEO ರಿಲೇಟೆಡ್ ಆಗಿರುವಂತ ಸೆಟ್ಟಿಂಗ್ಸ್. ಸೊ ಆ ಸೆಟ್ಟಿಂಗ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡೋದಪ್ಪ ಅಂತಂದ್ರೆ ಈಸಿಯಾಗಿ ನಿಮ್ಮ ಚಾನಲ್ ನ ಗ್ರೋ ಮಾಡ್ಕೋಬಹುದು. ಸೊ ನಿಮ್ಮ ಕ್ಯಾಟಗರೀಸ್ ಆಡ್ ಮಾಡ್ಕೋಬಹುದು, ಅದೇ ರೀತಿ ನಿಮ್ಮ ನೀವು ಹಾಕುವಂತ ವಿಡಿಯೋ ಕೀವರ್ಡ್ಸ್ ಗಳನ್ನ ಆಡ್ ಮಾಡ್ಕೋಬಹುದು. ಅದನ್ನೆಲ್ಲ ಕಂಪ್ಲೀಟ್ ಆಗಿ ಆಡ್ ಮಾಡ್ಕೊಂಡು ನೀವು ಏನ್ ಮಾಡೋದಪ್ಪ ಅಂತಂದ್ರೆ ಈಸಿಯಾಗಿ ನಿಮ್ಮ ಚಾನಲ್ ಅನ್ನ ಗ್ರೋ ಆಗೋ ತರ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.